ನಮಸ್ತೆ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಎಜುಕೇಷನ್ ಜ್ಞಾನ ಪ್ರಾಪ್ತಿಗಲ್ಲದೆ ಉದ್ಯೋಗವೇ ಗುರಿಯಾದರೆ ನಿರುದ್ಯೋಗ ಕಟ್ಟಿಟ್ಟ ಬುತ್ತಿ. ವಿದ್ಯೆ ಜ್ಞಾನ ಸಂಪಾದನೆಗಾದರೆ ಆ ಜ್ಞಾನದಿಂದ ಬದುಕು ಕಟ್ಟಿಕೊಳ್ಳುವ ಮನಸ್ಸು ಮಾಡಿದರೆ ನಿರುದ್ಯೋಗವೂ ಇರೋಲ್ಲ, ನಿರುದ್ಯೋಗ ಭತ್ಯವೂ ಬೇಕಾಗಲ್ಲ. ಸ್ನೇಹಿತರೆ, ಮಶ್ರೂಮ್ ಬಿರಿಯಾನಿ ಮಾಡ್ಬೋದು, ಚಿಲ್ಲಿ ಮಾಡ್ಬೋದು, ಕಬಾಬ್ ಮಾಡ್ಬೋದು, ಮಶ್ರೂಮ್ ಪಕೋಡ ಈಗ ನಾವೇ ರೆಡಿ ಮಾಡ್ತಾಯಿದ್ವಿ. ಮಶ್ರೂಮ್ ಪಕೋಡ ರೆಡಿ ಮಾಡ್ತಾಯಿದ್ವಿ, ಹಾಗೆ ಮಶ್ರೂಮ್ ಉಪ್ಪಿನಕಾಯಿ ರೆಡಿ ಮಾಡ್ತಾಯಿದ್ವಿ. ಇವರು ನಾಗೇಂದ್ರ ದೇವಾಡಿಗ, ಪದವೀಧರ, UPSC ಪರೀಕ್ಷೆ ಬರೆದು ಸ್ವಂತ ಬದುಕು ಕಟ್ಟಿಕೊಂಡ ಕತೆ. ಹಸಿರಿಲ್ಲದ, ಎಲೆ ಇಲ್ಲದ, ಕಾಂಡ ಬೇರು ಚಿಗುರಿಲ್ಲದ, ಹೂವು ಬಿಡದ, ಕೃಷಿ ಭೂಮಿ ಅಗತ್ಯವೇ ಇಲ್ಲದ ಕೃಷಿಕ. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಕುದುಗೋಡು ಎಂಬ ಅತ್ಯಂತ ಗ್ರಾಮೀಣ ಭಾಗದಲ್ಲಿ ಆರ್ಯ ಮಶ್ರೂಮ್ ಫಾರ್ಮ್ ಆರಂಭಿಸಿ ತನ್ನ ಕಾಲ ಮೇಲೆ ನಿಂತಿದ್ದಷ್ಟೇ ಅಲ್ಲ, 4-6 ಮಂದಿಗೆ ಕೆಲಸ ಕೊಟ್ಟಿದ್ದಾರೆ. ಅವರೆಲ್ಲಾದರೂ ನಾನು ಪದವೀಧರ, ಸರ್ಕಾರಿ ಚಾಕರಿಯೇ ಬೇಕು ಅಂತ ಕೂತಿದ್ರೆ, ಒಂದು ಕಾಲವಿತ್ತು ಅಣಬೆ ಅಂದರೆ ತಾತ್ಸಾರ. ಅಣಬೆಯಾಗಿ ಹುಟ್ಟಿ ಯಾರಿಗೂ ಬೇಡವಾಗಿ ಸಾಯೋದಲ್ಲ. ಇಂದು ಅದೇ ಅಣಬೆಗೆ ಮಶ್ರೂಮ್ ಹೆಸರಲ್ಲಿ ರಾಜಮರ್ಯಾದೆ. ಅಪಾರ ಪ್ರಮಾಣದ ಪೌಷ್ಟಿಕತೆ, ಕೊಬ್ಬಿಲ್ಲದ, ರಕ್ತಹೀನತೆ, ಮಧುಮೇಹ, ಹೃದಯ ಸಂಬಂಧಿ ಕಾಯಿಲೆಗೆ ಉತ್ತಮ ಆಹಾರ. ಅಷ್ಟೇ ಅಲ್ಲ, ನಿರುದ್ಯೋಗಿ ಯುವಕರಿಗೆ, ಮಹಿಳೆಯರಿಗೆ ಆರ್ಥಿಕ ಸದೃಢತೆ ನೀಡುವ ಫೈನಾನ್ಸಿಯರ್. ಅಣಬೆ ತರಕಾರಿ ರೇಟಿ ಸೇರಿದರೆ ಸ್ನೇಹಿತರೆ, ಹಾಗಾದರೆ ಅಣಬೆ ಕೃಷಿ ಹೇಗೆ, ಅನುಸರಿಸಬೇಕಾದ ಕ್ರಮ ಎಂಥದ್ದು, ಅದರ ಸಾಧಕ ಬಾಧಕ ಏನು, ಔಷಧ ಗುಣ ಏನು, ಮಾರುಕಟ್ಟೆ ಹೇಗೆ, ಏನೆಲ್ಲ ಮಾಡಲು ಸಾಧ್ಯ ಎನ್ನುವ ಬಗ್ಗೆ ನಾಗೇಂದ್ರ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. ಅದರ ಸಂಪೂರ್ಣ ಡೀಟೇಲ್ಸ್ ನಿಮ್ಮ ಮುಂದೆ. ಸರ್, ಇದೇನೆಂದರೆ ಈಗ ಮಶ್ರೂಮು ಬೆಡ್ ರೆಡಿ ಮಾಡಬೇಕಲ್ಲ. ಮಶ್ರೂಮ್ ಬೆಡ್ ರೆಡಿ ಮಾಡಲಿಕ್ಕೆ ಕೆಲವರು ಹುಲ್ಲಿನಿಂದ ಮಾಡ್ತಾರೆ, ಬೆಲ್ಲದ್ದು ಇದು ಕಬ್ಬಿದ್ದು ಸಿಪ್ಪೆ ಇಂಥದ್ರೆಲ್ಲ ಮಾಡ್ತಾರೆ. ನಾವು ಇದನ್ನ ಕಾರ್ನ್ ಕಾಬಿಂದ ನಾವು ಮಶ್ರೂಮ್ ಬೆಡ್ನ ರೆಡಿ ಮಾಡ್ತೀವಿ. ಈ ಕಾರ್ನ್ ಕಾಬ್ನ ನಾವು ಆವಾಗ ಹೇಳಿದಾಗೆ 24 ಅವರ್ಸು ಇದನ್ನು ನೆನೆ ಹಾಕ್ತೀವಿ. ಅದಕ್ಕೆ ವೇಸ್ಟ್ ಡಿಕಂಪೋಸರ್ನ ಯೂಸ್ ಮಾಡ್ತೀವಿ. ವೇಸ್ಟ್ ಡಿಕಂಪೋಸರ್ ಅಂತ ಹೇಳಿದ್ರೆ ಯಾವುದೇ ಕೆಮಿಕಲ್ ಅಲ್ಲ, ಬೆಲ್ಲ ಮತ್ತು ಸಗಣಿಯಿಂದ ನಾವು ರೆಡಿ ಮಾಡಿರ್ತೀವಿ. ಅದನ್ನು ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದರಲ್ಲಿ ತುಂಬ ಫಂಗಸ್ ಇರುತ್ತೆ. ಅದನ್ನು ತೆಗೆದು ಅದನ್ನ ಸಾಯಿಸಿಬಿಟ್ಟು ಖಾಲಿ ಮಶ್ರೂಮಿನ ಫಂಗಸ್ ಏನಿದೆ ಅದನ್ನು ಮಾತ್ರ ಇದರಲ್ಲಿ ಗ್ರೋತ್ ಆಗಲಿಕ್ಕೆ ಇದು ಮಾಡ್ತೀವಿ. ಇನ್ ಕೇಸ್ ನಾವು ಇದನ್ನು ಕರೆಕ್ಟಾಗಿ ನಾವು ಸ್ಟೆರಿಲೈಸ್ ಮಾಡಿಲ್ಲ ಅಂತ ಹೇಳಿದ್ರೆ, ಸ್ಟೆರಿಲೈಸ್ಗೆ ಕೆಲವರು ತುಂಬ ಮೆಥಡನ್ನು ಯೂಸ್ ಮಾಡ್ತಾರೆ. ಕೆಲವರು ಬಾಯ್ಲಿಂಗ್ ಮೆಥಡಿಗೆ ಹೋಗ್ತಾರೆ, ಕೆಲವರು ಕೆಮಿಕಲ್ ಮೆಥಡಿಗೆ ಹೋಗ್ತಾರೆ. ಹಲವಾರು ಮೆಥಡ್ ಇದೆ ಸ್ಟೆರಿಲೈಸ್ಗೆ. ಬಟ್ ನಾವೇನು ಮಾಡ್ತೀವಿ ಅಂದರೆ ವೇಸ್ಟ್ ಡಿಕಂಪೋಸರಿಂದ ಸ್ಟೆರಿಲೈಸ್ ಮಾಡ್ಕೊಳ್ತೀವಿ, ಮತ್ತು ಬಾಯ್ಲಿಂಗ್ ಮೆಥಡು ಸಹ ಮಾಡ್ತೀವಿ. ಇನ್ ಕೇಸ್ ಅದು ಸ್ಟೆರಿಲೈಸ್ ಸರಿಯಾಗಿ ಆಗಿಲ್ಲ ಅಂತ ಹೇಳಿದರೆ ತುಂಬ ಕಂಟೆಮಿನೆಂಟ್ಸ್ ಬರುತ್ತೆ. ಮೋಲ್ಡ್, ಗ್ರೀನ್ ಮೋಲ್ಡು, ಬ್ಲ್ಯಾಕು, ಯೆಲ್ಲೋ ಮೋಲ್ಡು, ಈ ಥರ ಬೇರೆ ಬೇರೆ ಮೋಲ್ಡಸ್ ಬರುತ್ತೆ. ಅದಕ್ಕೋಸ್ಕರ ನಾವು ಸರಿಯಾದ ಸ್ಟೆರಿಲೈಸ್ ಮಾಡಬೇಕು. ಈಗ ಮತ್ತೇನಂತ ಹೇಳಿದರೆ, ಇದನ್ನು ನೆನೆ ಹಾಕ್ತೀವಿ, ನೆನೆ ಹಾಕಿದ ಮೇಲೆ ಫುಲ್ ಡ್ರೈ ಮಾಡಬೇಕಾ ಅನ್ನೋದೊಂದು ಕ್ವಶನ್ಸ್ ಇರುತ್ತೆ. ಬಟ್ ಇದನ್ನು ಫುಲ್ ಡ್ರೈ ಮಾಡಲಿಕ್ಕಿಲ್ಲ. ಈಗ ಇಲ್ಲಿ ನೋಡಿ, ಈ ಹೊಟ್ಟು ಹೀಗೆ ಪ್ರೆಷರ್ ಹಾಕಿದರೆ ಇದರಲ್ಲಿ ನೀರು ಡ್ರಾಪ್ಸ್ ಬರಲಿಕ್ಕಿಲ್ಲ. ಡ್ರಾಪ್ಸ್ ಬಂದರೆ ಬೀಜ ಕೊಳ್ತೋಗುತ್ತೆ. ಮಾಯ್ಶ್ಚರ್ ಇರಬೇಕು, ಫುಲ್ ಡ್ರೈ ಆಗಲಿಕ್ಕೂ ಇಲ್ಲ. ಅಥವಾ ತಗೊಂಡೋಗಿ ಸೀದಾ ಬಿಸಿಲಲ್ಲಿ ಒಣಗಿಸಿ ಬೀಜ ಹಾಕೋದು, ಈ ಥರ ಮಾಡಲಿಕ್ಕೂ ಇಲ್ಲ. ಸ್ಪಾನ್ ಹಾಕುವಾಗ ಇದರಲ್ಲಿ ಮಾಯ್ಶ್ಚರ್ ಕಂಟೆಂಟು ಮಾತ್ರ ಇರಬೇಕು. ಅಥವಾ ಸ್ಟೆರಿಲೈಸ್ ಮಾಡಿರ್ತೀವಿ, ಬಿಸಿ ಬಿಸಿ ಇರುತ್ತೆ, ಆವಾಗಲೂ ಸಹ ಡೈರೆಕ್ಟಾಗಿ ಸ್ಪಾನ್ ಆಗಲಿಕ್ಕಿಲ್ಲ, ತಣಿಸ್ಬಿಟ್ಟೆ ಸ್ಪಾನ್ ಆಗಬೇಕು. ಮೊದಲು ನಾವು ಬೆಂಗಳೂರಿಂದ ತರ್ತೀವಿ, ಅಥವಾ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯಲ್ಲೂ ಬೆಂಗಳೂರಲ್ಲಿ ಸಿಗುತ್ತೆ ಅದು. ಬಟ್ ಏನಂದರೆ, ನಾವು ನಮ್ಮ ಫ್ರೆಂಡಿದ್ದು ಲ್ಯಾಬಿಂದ ತರ್ತೀವಿ. ಅದರಲ್ಲೂ ಸೀಡ್ಸ್ ಆಯ್ಕೆ ಮಾಡುವಾಗಲೂ ನೋಡಬೇಕು. ಕೆಲವೊಂದು ಸಲ ಸೀಡ್ಸ್ ಇಲ್ಲಿ ನಾವು ತರ್ತೀವಿ. ಈಗ ಲಾರ್ಜ್ ಸ್ಕೇಲಲ್ಲಿ ನಾವು ಮಾಡುವಾಗ ಏನಾಗುತ್ತೆ ಅಂದರೆ, ಒಂದು ಸಲ ಸೀಡ್ಸ್ ಬರುವಾಗ 1 ಕ್ವಿಂಟಲ್ಲು 2 ಕ್ವಿಂಟಲ್ ಸೀಡ್ಸ್ ಬರುತ್ತೆ. ಆವಾಗ ಒಂದು 2-3 ಡೇಸಲ್ಲಿ ಅದರಲ್ಲಿಯೇ ಗ್ರೀನ್ ಮೋಲ್ಡ್ ಇರೋ ಚಾನ್ಸಸ್ಸು ಇರುತ್ತೆ. ಯಾಕೆಂದರೆ ಅವರು ಅಲ್ಲಿ ಸರಿಯಾಗಿ ಮಾಡಿದರೆ ಮಾತ್ರ ಇಲ್ಲಿ ನಮಗೆ ಸರಿಯಾದ ಬೆಳೆ ಬರಲಿಕ್ಕಾಗುತ್ತೆ. ಅವರು ಸರಿಯಾಗಿ ಮೇಂಟೆನೆನ್ಸ್ ಮಾಡಲಿಲ್ಲ ಅಂತ ಹೇಳಿದರೆ ಇಲ್ಲಿ ಅದೇ ಮತ್ತೆ ಪುನಃ ಮೋಲ್ಡಸ್ ಬರುತ್ತೆ. ನೀವು ಮಾಡಿರೋ ಬ್ಯಾಗೆಲ್ಲ ಒಂದು ಸಲ ಗ್ರೀನ್ ಮೋಲ್ಡ್ ಬಂದರೆ ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಬ್ಯಾಗ್ ಹಾಳಾಗುತ್ತೆ. ಅದಕ್ಕೋಸ್ಕರ ನಾವು ಸೀಡ್ಸ್ ಚಾಯ್ಸ್ ಮಾಡುವಾಗಲೂ ಅದನ್ನು ನೋಡಿಬಿಟ್ಟು ಚಾಯ್ಸ್ ಮಾಡಬೇಕಾಗುತ್ತೆ. ಕಡಿಮೆ ರೇಟಿಗೆ ಸೀಡ್ಸ್ ಸಿಗುತ್ತಂತ ಹೋಗಿ ತರೋದು, ಕೆಲವರು ಹೇಳ್ತಾರೆ 60 ರೂಪಾಯಿ ಸಿಗುತ್ತೆ, 80 ರೂಪಾಯಿ ಸಿಗುತ್ತೆ. ಸೀಡ್ಸು ಕಡಿಮೆ ಸಿಗುತ್ತೆ ಅಂತ ಹೇಳಿದರೆ ಅದರ ಕ್ವಾಲಿಟಿ ಒಂದು ಸ್ವಲ್ಪ ನೋಡಿ. ಇನ್ನು ಕೆಲವರು ಕಡಿಮೆ ರೇಟಿಗೂ ಕೊಡ್ಬೋದು, ಬಟ್ ಆ ಕ್ವಾಲಿಟಿನ ಒಂದು ಸ್ವಲ್ಪ ನೋಡ್ಕೊಳ್ಳೋದು ಒಳ್ಳೆಯದು. ಇದರಲ್ಲಿ ನಾವೀಗ ಮಾಡ್ತಾ ಇರೋದು ಆಯಿಸ್ಟರ್ ಮಶ್ರೂಮ್ ಅಂತ ಹೇಳಿ. ನಮ್ಮ ವೆದರ್ಗೆ ಈಗ ನಮ್ಮದು ಕೋಸ್ಟಲು
ಮಿಲ್ಕಿ ಮಶ್ರೂಮು ಆಗುತ್ತೆ, ಆಸ್ಟರ್ ಮಶ್ರೂಮು ಆಗುತ್ತೆ. ಯಾಕಂದರೆ ತುಂಬ ಹೀಟ್ ಇದ್ದರೆ ಮಿಲ್ಕಿ ಚೆನ್ನಾಗಿ ಬರುತ್ತೆ, ಮತ್ತು ಈ ಮಳೆಗಾಲದಲ್ಲಿ ಆಸ್ಟರ್ ಚೆನ್ನಾಗಿ ಬರುತ್ತೆ. ಬಟನ್ ಮಶ್ರೂಮ್ ಮಾಡೋದು ತುಂಬ ವೆಚ್ಚದಾಯಕ, ಯಾಕಂದರೆ ಅದಕ್ಕೆ AC ಹಾಕೋದು ತುಂಬ ಅವಶ್ಯಕತೆ ಇರುತ್ತೆ. ಆದರೆ ಮಿಲ್ಕಿ ಮತ್ತು ಆಯಿಸ್ಟರ್ಗೆ ಮಿಲ್ಕಿ ತುಂಬ ಹೀಟ್ ಬೇಕಾಗುತ್ತೆ. ನಮ್ಮ ಕೋಸ್ಟಲ್ ಏರಿಯಾ ಆಗಿರೋದ್ರಿಂದ ಮಾಯ್ಸ್ಚರ್ ಕಂಟೆಂಟ್ ತುಂಬ ಇರೋದ್ರಿಂದ ಮಿಲ್ಕಿ ತುಂಬ ಒಳ್ಳೆ ಆಗುತ್ತೆ. ಇನ್ನು ಬಂದುಬಿಟ್ಟು ಆಯಿಸ್ಟರು ನಮ್ಮ ಎಲ್ಲ ವೆದರ್ಗೂ ಅಪ್ ಟು 28 ಡಿಗ್ರಿ ತನಕ, 25 to 28 ಡಿಗ್ರಿ ತನಕ ಇದು ಪಡ್ಕೊಳ್ಳುತ್ತೆ, ಆಯಿಸ್ಟರ್ ಮಶ್ರೂಮ್ ತಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಈಗ ಆಯಿಸ್ಟರ್ ಬೆಳೀತಾ ಇದ್ವಿ. ಮುಂದೆ ಮಿಲ್ಕಿ ಮತ್ತು ಬಟನ್ ಬೆಳೆಯೋ ಪ್ಲ್ಯಾನ್ ನಾವು ಮಾಡಿದ್ವಿ. ಬಟ್ ಇದು ಡ್ರಾಪ್ ಹಾಕ್ಲಿಕ್ಕಿಲ್ಲ. ಈಗ ಪ್ಲಾಸ್ಟಿಕ್ ಕವರ್ ತಗೊಂಡು ಇದಕ್ಕೆ ಸ್ವಲ್ಪ ಹೊಟ್ಟನ್ನು ಫಿಲ್ ಮಾಡಬೇಕು. ಫಿಲ್ ಮಾಡಿದ ಮೇಲೆ ಇದನ್ನು ಹೀಗೆ ಟೈಟ್ ಮಾಡಬೇಕು. ಅದಕ್ಕೆ ಇದು ಸೀಡ್ಸ್ ಬಂದು ಈ ಥರ ಸೈಡಲ್ಲಿ ಹಾಕಬೇಕು. ಆಯಿಸ್ಟರ್ ಆಗಿರೋದ್ರಿಂದ ಅಣಬೆ ಸೈಡಲ್ಲಿ ಬರುತ್ತೆ, ಅದಕ್ಕೋಸ್ಕರ ಸೀಡ್ಸನ್ನು ಸೈಡಲ್ಲಿ ಹಾಕಬೇಕು. ಹಾಗೆ ಮತ್ತೆ ಅದ್ರ ಮೇಲೆ ಹೊಟ್ಟು ಹಾಕಬೇಕು. ಇದು ಅಣಬೆ ಬೀಜ ಹಾಕೋ ಪದ್ಧತಿ ಅಲ್ಲ, ಕ್ರಮ ಅಲ್ವಾ? ಹೀಗೆ ಬೀಜ ಹಾಕಬೇಕು. ಈಗ ಮಿಲ್ಕಿ ಆದರೆ ಬೇರೆ ಬರುತ್ತೆ, ಮಿಲ್ಕಿ ಆದರೆ ಮಿಡ್ಲು ಸಹ ಬೀಜ ಹಾಕಬೇಕಾಗತ್ತೆ. ಮಾಡಬೇಕು. ಯಾಕೆ ಹೀಗೆ ಹೋಲ್ ಮಾಡೋದು? ಯಾಕೆ ಉದ್ದೇಶ ಏನು? ಇದಂದರೆ ಸೈಡಲ್ಲಿರುವ ಎಲ್ಲ ಸ್ಪಾನು ಕರೆಕ್ಟಾಗಿ ಆಕ್ಸಿಜನ್ ಸಪ್ಲೈ ಆಗಬೇಕು. ಅದಕ್ಕೆ ಆಕ್ಸಿಜನ್ ಸಪ್ಲೈ ಆದರೆ ಮಾತ್ರ ಗ್ರೋತ್ ಆಗುತ್ತೆ, ಇಲ್ಲಾಂದರೆ ಅಲ್ಲೇ ಸಾಯ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲ, ಹೀಗೆ ನೀವು ಪ್ಲಾಸ್ಟಿಕ್ ಫುಲ್ ಬಂದ್ ಮಾಡಿದಾಗ ನಿಮ್ಮ ಅಣಬು ಹೇಗೆ ಅದು ಹೊರಗಡೆ ಬರ್ತದೆ, ಹೇಗೆ ಆಗ್ತದೆ ಇದು? ಇದೇನ ಅಂದರೆ 15 ಡೇಸ್ ತನಕ ಇದು ಇನ್ಕ್ಯುಬೇಷನ್ ರೂಮಲ್ಲಿ ಇಡ್ತೀವಿ. ಇದಕ್ಕೆ ಯಾವುದೇ ದೊಡ್ಡ ಮಟ್ಟದ ಗಾಳಿ ಬೆಳಕು ಯಾವುದೂ ಇದಕ್ಕೆ ಸಪ್ಲೈ ಆಗಲಿಕ್ಕಿಲ್ಲ, ಕತ್ಲೆ ಆಗಿ ಇರಬೇಕು. 15 ಡೇಸ್ ಆದಮೇಲೆ ಅದನ್ನು ಕಲ್ಟಿವೇಷನ್ ರೂಮ್ಗೆ ತಗೊಂಡೋಗ್ತೀವಿ. ಕಲ್ಟಿವೇಷನ್ ರೂಮ್ಗೆ ತಗೊಂಡೋಗಿ ವಾಟರ್ ಸ್ಪ್ರೇ ಮಾಡುವಾಗ ಇಲ್ಲಿ ಕಾಟನ್ ಹಾಕ್ತೀವಿ. ಇದೆಲ್ಲ ಈ ಹೋಲ್ಗೆ ಕಾಟನ್ ಹಾಕ್ತೀವಿ. ಆ ಕಾಟನ್ನ ರಿಮೂವ್ ಮಾಡಿದರೆ ಏನು ಹೋಲ್ ಮಾಡಿದ್ರೆ ಅದಕ್ಕೆಲ್ಲ ಕಾಟನ್ ಹಾಕ್ತೀವಿ. ನೀರು ಹೇಗೆ ಹಾಕ್ತೀರಿ ಅದಕ್ಕೆ? ಇದ್ರ ಮೇಲೆ ನೀರು ಸ್ಪ್ರೇ ಮಾಡ್ತೀವಿ. ತುಂಬ ಮೆಥಡ್ ಇದೆ. ಇನ್ನು ಕೆಲವರು ಏನು ಮಾಡ್ತಾರೆ, ಸೈಡ್ಗೆ ಏನೋ ಗೋಣಿ ಇದೆಲ್ಲ ಕಟ್ಟಿದ ಮೇಲೆ ಗೋಣಿಗೂ ಸಹ ಸ್ಪ್ರೇ ಮಾಡ್ತಾರೆ. ನಾವು ಇಲ್ಲಿ ಹೀಟ್ ಜಾಸ್ತಿ ಇರೋದ್ರಿಂದ ಡೈರೆಕ್ಟಾಗಿ ಸ್ಪ್ರೇ ಮಾಡ್ತೀವಿ. ಹೀಟ್ ಕಡಿಮೆ ಇದ್ದರೆ ಗೋಣಿಗೆ ಸ್ಪ್ರೇ ಮಾಡಿದರೆ ಸಾಕಾಗುತ್ತೆ. ಆ ಕಾಟನ್ ತೆಗಿತೀವಲ್ಲ, ಅದ್ರ ಮೇಲೆ ಪಿನ್ನೆಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನೀವು ಏನು ಹೋಲ್ ಮಾಡಿ ಕಾಟನ್ ಹಾಕಿದ್ದೀರೋ ಆ ಕಾಟನ್ ಒಳಗೇನೆ ಅದು ಹೊರಗಡೆ ಬರುತ್ತೆ, ಮೊಳಕೆ ಹೊಡೆಯುತ್ತೆ. ಇನ್ನು ಕೆಲವುದು ಇಲ್ಲಿ ಬಂದರೆ ಈ ಬೆಡ್ಡು ಟೈಟ್ ಇಲ್ಲ ಅಂತ ಹೇಳಿದರೆ ಇಲ್ಲೆಲ್ಲ ಸೈಡಲ್ಲಿ ಬರುತ್ತೆ, ಒಳಗಡೆನೆ ಬರುತ್ತೆ. ಆವಾಗ ಕತ್ರಿಯಿಂದ ಕಟ್ ಮಾಡಿಬಿಟ್ಟು ಅದನ್ನು ಹೊರಗಡೆ ತೆಗಿತೀವಿ. ಈ ರೀತಿ ಪ್ಯಾಕ್ ಮಾಡಿದ ಒಂದು ಸಿಸ್ಟಮ್ ಅಲ್ಲಿ ಎಷ್ಟು ನೀವು ಇದನ್ನು ಹುಡಿಯನ್ನು ಹಾಕಬೇಕು? ಇದರಲ್ಲಿ ಮಶ್ರೂಮ್ ಎಷ್ಟು ಬರುತ್ತೆ, ಎಷ್ಟು ಕೆಜಿ ಬರ್ತದೆ? ಇದೀಗ 1 kg ಡ್ರೈ ಹುಲ್ಲು ಹಾಕಿದರೆ, ಈಗ ಏನು ಸ್ಟೆರಿಲೈಸ್ ಮಾಡಿದ್ಮೇಲಲ್ಲ, ಸ್ಟೆರಿಲೈಸ್ ಮಾಡಿದ್ಮೇಲೆ ಅದರಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ, ವೇಟ್ ಜಾಸ್ತಿ ಆಗುತ್ತೆ. ಇನ್ ಕೇಸು 1 kg ಡ್ರೈ ಹೊಟ್ಟು ಹಾಕಿದರೆ 1 kg ಮಶ್ರೂಮ್ ಬರಬೇಕು. ಒಳ್ಳೆ ಬೆಳೆ ಬರೋದಾದರೆ 1 kg ಮಶ್ರೂಮ್ ಬಂದೇ ಬರುತ್ತೆ. ಇದು ಆಯಿಸ್ಟರ್ ಅಣಬೆ ಅಂತ ಹೇಳಿ, ಕನ್ನಡದಲ್ಲಿ ಚಿಪ್ಪು ಅಣಬೆ ಅಂತ ಕರಿತೀವಿ. ಇದನ್ನು ಫಸ್ಟು ಹುಲ್ಲನ್ನು ತರಬೇಕು. ಹುಲ್ಲನ್ನು ತಂದು ನೀಟಾಗಿ ಕಟ್ ಮಾಡಬೇಕು. ಅಥವಾ ಕಬ್ಬು ಇದೆಯಲ್ಲ, ಕಬ್ಬು ಸಿಪ್ಪೆಯಿಂದ ಸಹ ಅದನ್ನು ನೀಟಾಗಿ ಡ್ರೈ ಮಾಡಿಸಿ ಅದರಿಂದಲೂ ಸಹ ಮಾಡ್ಬೋದು. ನಾವು ಈಗ ರೆಡಿ ಮಾಡ್ತಾ ಇರೋದು ಜೋಳದ ಹೊಟ್ಟು ಇರುತ್ತೆ, ಅದು ಮತ್ತು ಸೋಯಾ ಹೊಟ್ಟು ಇವೆರಡು ಮಿಕ್ಸ್ ಮಾಡಿಬಿಟ್ಟು ಅದನ್ನು 24 hours ನೀರಲ್ಲಿ ನೆನೆ ಹಾಕ್ತೀವಿ. ಚೆನ್ನಾಗಿ ವಾಶ್ ಮಾಡಿ ಬಿಸಿಗೆ ಹಾಕ್ತೀವಿ. ಅಥವಾ ಬೇರೆ ಬೇರೆ ರೀತಿಯಲ್ಲೂ ಬೇರೆ ಬೇರೆ ಥರ ಒಬ್ಬೊಬ್ಬರು ಕೃಷಿಕರು ಒಂದೊಂದು ಥರ ಮಾಡ್ತಾರೆ. ಬಟ್ ನಾವು ಮಾಡ್ತಾ ಇರೋದು ಇದನ್ನು 24 hours ನೀರಲ್ಲಿ ನೆನೆ ಹಾಕಿ ಅದಕ್ಕೆ ವೇಸ್ಟ್ ಡಿಕಂಪೋಸರ್ ಅಂತ ಹೇಳಿ ಆರ್ಗ್ಯಾನಿಕ್ಕು ಆ ಲಿಕ್ವಿಡ್ನ ಯೂಸ್ ಮಾಡಿ ಮಾಡ್ತಾಯಿದ್ವಿ. ಮತ್ತು ಬಾಯ್ಲಿಂಗ್ ಮೆಥಡಲ್ಲೂ ಸಹ ನಾವು ಇದನ್ನು ಮಾಡ್ತಾಯಿದ್ವಿ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಕೆಲಸ ಈಸಿ ಆಗಬೇಕಂತ ಹೇಳಿ ಬೆವಸ್ಟಿನ್ ಹಾಕಿ ಯೂಸ್ ಮಾಡ್ತಾರೆ, ಕೆಮಿಕಲ್ ಮೆಥಡಲ್ಲಿ ಮಾಡ್ತಾರೆ. ಅದು ಸ್ವಲ್ಪ ಆರೋಗ್ಯಕ್ಕೆ ಹಾನಿಕಾರಕ ಆಗಿರೋದ್ರಿಂದ ನಾವು ಆರ್ಗ್ಯಾನಿಕ್ ಮೆಥಡಲ್ಲಿ ಮಾಡ್ತಾಯಿದ್ವಿ. ಬಾಯ್ಲಿಂಗ್ ಮೆಥಡು ಬೆಸ್ಟು, ಅಥವಾ ವೇಸ್ಟ್ ಡಿಕಂಪೋಸರ್ ಅಂದರೆ ಬೆಲ್ಲದ ನೀರು ಮತ್ತು ಸಗಣಿಯಿಂದ ರೆಡಿ ಮಾಡಿರ್ತೀವಿ. ಅದರಿಂದ ಸಹ ಇದನ್ನು ಸ್ಟಿರಲೈಸ್ ಮಾಡ್ಬೋದು. ಸರಿಯೇನು ಗೊತ್ತಾ, ಆವಾಗ ಬೆಡ್ ರೆಡಿ ಮಾಡಿದ್ವಲ್ಲ, ಆ ಬೆಡ್ ರೆಡಿ ಮಾಡಿದ್ವಿ. ಇದು ಇನ್ಕ್ಯುಬೇಷನ್ ರೂಮು. ಇಲ್ಲಿ 15 ಡೇಸು ಈ ಇನ್ಕ್ಯುಬೇಷನಲ್ಲಿ ಇಡ್ತೀವಿ. ಲೈಟು ಕಡಿಮೆ ಮಂದ ಬೆಳಕು ಬೇಕು, ಹಾಗೆ ಗಾಳಿನೂ ಕಡಿಮೆ ಗಾಳಿ ಬೇಕು.
ಇದನ್ನು 15 ಡೇಸ್ ತನಕ ನಾವು ಇದನ್ನ ವಾಚ್ ಮಾಡ್ತಾ ಇರ್ತೀವಿ. ಎಲ್ಲಿ ಫಂಗಸ್ ಬಂತು, ಗ್ರೀನ್ ಮೋಲ್ಡ್ ಏನು ಬಂದಿದೆಯಾ, ಗ್ರೀನ್ ಮೋಲ್ಡ್ ಎಲ್ಲಾದರೂ ಬಂದರೆ ಅದನ್ನ ಬ್ಯಾಗ್ನ ಬೇಗ ರಿಮೂವ್ ಮಾಡಿ ಹೊರಗಡೆ ಹಾಕ್ತೀವಿ. ಇಲ್ಲ ಅಂತ ಹೇಳಿದರೆ ಒಂದರಿಂದ ಒಂದು ಸ್ಪ್ರೆಡ್ ಆಗುತ್ತೆ. ಅದಕ್ಕೋಸ್ಕರ 15 ಡೇಸು ಇದರಲ್ಲೇ ಇರುತ್ತೆ. 15 ಡೇಸ್ ಆದಮೇಲೆ ಇದನ್ನು ಕಲ್ಟಿವೇಷನ್ ರೂಮಾಗಿ ಮಾರ್ಪಾಡು ಮಾಡ್ತೀವಿ. ಅದ್ರ ಮೇಲೆ ನೀರು ಸ್ಪ್ರೇ ಮಾಡ್ತೀವಿ. ನೀರು ಸ್ಪ್ರೇ ಮಾಡಿ 7 ಡೇಸಲ್ಲಿ ಮಶ್ರೂಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 15 ಡೇಸ್ ತನಕ ಇದು ಇಲ್ಲೇ ಇರುತ್ತೆ, ಫುಲ್ಲು ವೈಟಾಗಿ ಕನ್ವರ್ಟ್ ಆಗುತ್ತೆ. ಇದು ಕಾರ್ನ್ ಕಾಬ್ ಇದೆಯಲ್ಲ, ಈ ಕಾರ್ನ್ ಕಾಬು ಫುಲ್ಲು ವೈಟಿಗೆ ಕನ್ವರ್ಟ್ ಆದಮೇಲೆ 15 ಡೇಸ್ ಒಳಗೆ ಕನ್ವರ್ಟ್ ಆಗುತ್ತೆ. ಅದಾದಮೇಲೆ ನಾವು ನೀರೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದನ್ನೆಲ್ಲ ಓಪನ್ ಮಾಡಿಸಿ ನೀರೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬೇರೆ ಕೃಷಿಗಳಿಗೆ ಹೇಗೆ ಪೋಷಕಾಂಶಗಳನ್ನು ಕೊಡ್ತೀವಿ, ಗೊಬ್ಬರ ಹಾಕ್ತೀವಿ, ರೀತಿ ಪದ್ಧತಿಗಳೆಲ್ಲ ಇದೆ. ನಿಮ್ಮ ಅಣಬು ಕೃಷಿಯಲ್ಲಿ ಅಂಥದ್ದೊಂದು ಏನಾದರೂ ಇದೆಯಾ? ಇದು ಪೋಷಕಾಂಶಗಳನ್ನು ಹೇಗೆ ಒದಗಿಸ್ತೀರಾ? ಇದರ ಪೋಷಣೆ ಹೇಗೆ? ಇದರಲ್ಲಿ ಅದು ಯಾವುದೇ ಥರದ್ದು ಗೊಬ್ಬರ ನೀಡೋ ಅವಶ್ಯಕತೆ ಅಥವಾ ಮೆಡಿಸಿನ್ ಹಾಕೋದು ಏನೂ ಮಾಡಲಿಕ್ಕಿಲ್ಲ. ಇದು ತನ್ನಿಂತಾನೆಗೆ ಫಂಗಸ್ಸು ಗ್ರೌತ್ ಆಗಿ ಅದು ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೇನಾದರೂ ಕಾಯಿಲೆ ಬರ್ತದಾ? ಅದಕ್ಕೆ ಮೆಡಿಸಿನ್ ಇದೆಯಾ? ಬಂದರೆ ಯಾವ ರೀತಿಯ ಕಾಯಿಲೆ ಬರ್ತದೆ? ಇದಕ್ಕೆ ಬಂದರೆ ಇಳುವರಿನೇ ಹಾಳಾಗ್ತದೆ? ಇದಕ್ಕೆ ಗ್ರೀನ್ ಮೋಲ್ಡು, ಬ್ಲ್ಯಾಕ್ ಮೋಲ್ಡು, ಈ ಥರ ಮೋಲ್ಡಸ್ಗಳು ಬರುತ್ತೆ. ಅದು ಬಂದರೆ, ಗ್ರೀನ್ ಮೋಲ್ಡ್ ಬಂದರೆ ಅದನ್ನು ತಡೆಯೋದು ತುಂಬ ಕಷ್ಟ. ಆವಾಗ ಬ್ಯಾಗ್ನ ಇಲ್ಲಿಂದ ರಿಮೂವ್ ಮಾಡಬೇಕಾಗತ್ತೆ. ಅದು ಒಂದರಿಂದ ಒಂದಕ್ಕೆ ಹರಡೋ ಸಾಧ್ಯತೆ ಹೆಚ್ಚಿದೆ. ಇದು ಒಂದು ಸೂಕ್ಷ್ಮವಾಗಿರೋದ್ರಿಂದ ಆದಷ್ಟು ಇದರಲ್ಲಿ ನೀಟ್ನೆಸ್ ಮೇಂಟೈನ್ ಮಾಡೋದು ಅವಶ್ಯಕತೆ ಇರುತ್ತೆ. ಬ್ಯಾಗ್ ಮುಟ್ಟುವಾಗ ಕೈಯನ್ನು ಸ್ಯಾನಿಟೈಸ್ ಮಾಡಬೇಕಾಗತ್ತೆ. ಒಳಗಡೆ ಎಲ್ಲ ಜನರನ್ನು ಒಳಗಡೆ ಬಿಡೋದು, ಈ ಥರ ಯಾವುದೂ ಮಾಡಬಾರ್ದು ಇದರಲ್ಲಿ. ಇದು ನೀವು ಹೀಗೆ ಮಾಡಿದ ನಂತರ ಪ್ರಥಮ ಹಂತದಿಂದ ಈ ಅಣಬು ಬರಲಿಕ್ಕೆ ಶುರುವಾದ ನಂತರ ಎಷ್ಟು ದಿವಸ ಬೇಕಾಗ್ತದೆ? ಎಷ್ಟು ದಿವಸ ತಗೊಳ್ತದೆ? ಒಂದೊಮ್ಮೆ ಕಾಯಿಲೆ ಬಂದರೆ ಅದಕ್ಕೆ ಮೆಡಿಸಿನ್ ಏನು ಹಾಕ್ತೀರಿ? ಸರ್, ಏನಂದರೆ ಇದು 15 ಡೇಸ್ ಆಯಿಸ್ಟರ್ಗೆ 15 ಡೇಸ್ ಒಳಗೆ ಆಯಿಸ್ಟರು ಹೊರಗಡೆ ಬರುತ್ತೆ. 15 ಡೇಸು ಇನ್ಕ್ಯುಬೇಷನ್ ಆದಮೇಲೆ 7 ಡೇಸ್ ತಗೊಳುತ್ತೆ. ನೀರು ಹೊಡೆದ ಮೇಲೆ 7 ಡೇಸ್ ತಗೊಳುತ್ತೆ. ಇನ್ನು ವೆದರ್ ತುಂಬ ಕೋಲ್ಡ್ ಇದ್ದರೆ 15 ಡೇಸ್ಗೆ ಮಶ್ರೂಮ್ ಹೊರಗಡೆ ಬರೋದು ಇರುತ್ತೆ. ಇದಕ್ಕೆ ಕಾಯಿಲೆ ಬಂದರೆ ಇದು ಬರುತ್ತೆ, ಯಾವುದು ಗ್ರೀನ್ ಮೋಲ್ಡ್ ಜಾಸ್ತಿ ಬರುತ್ತೆ. ಗ್ರೀನ್ ಮೋಲ್ಡ್ ಜಾಸ್ತಿ ಸ್ವಲ್ಪ ಬಂದಾಗಲೇ ಅದನ್ನ ರಿಮೂವ್ ಮಾಡಿಸ್ಬೇಕು. ರಿಮೂವ್ ಮಾಡಿಸಿ ಕಾಟನ್ ಇದೆಯಲ್ಲ, ಕಾಟನಲ್ಲಿ ವೇಸ್ಟ್ ಡಿಕಂಪೋಸರ್ನ ಅದ್ದು ಬಿಟ್ಟು ಆ ಕಾಟನ್ ಹಾಕಿ ಪ್ಲಾಸ್ಟರಲ್ಲಿ ಪ್ಯಾಕ್ ಮಾಡಬೇಕಾಗುತ್ತೆ. ಇಲ್ಲ ತುಂಬ ಬಂದರೆ ಅದನ್ನ ಇಲ್ಲಿ ಶೆಡ್ ಒಳಗೆ ಇಟ್ಕೊಳ್ಳಿಕ್ಕಿಲ್ಲ, ಅದನ್ನು ತೆಗೆದು ಹೊರಗಡೆ ಹಾಕಬೇಕಾಗತ್ತೆ. ಆದರೆ ಒಂದಕ್ಕೆ ಬಂದದ್ದು ಮತ್ತೆ ಇದು ಸ್ಪ್ರೆಡ್ ಆಗ್ತದೆ. ಸ್ಪ್ರೆಡ್ ಆಗ್ತದೆ, ಗ್ರೀನ್ ಮೋಲ್ಡ್ ಸ್ಪ್ರೆಡ್ ಆಗುತ್ತೆ, ಒಂದು ಬ್ಯಾಗಿಂದ ಮತ್ತೊಂದು ಬ್ಯಾಗ್ಗೆ ಸ್ಪ್ರೆಡ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇನ್ಕ್ಯುಬೇಷನ್ ಇರೋ ಟೈಮಲ್ಲಿ ಪ್ರತಿದಿನ ಬ್ಯಾಗ್ನ ಚೆಕ್ ಮಾಡ್ತೀವಿ. ಇನ್ ಕೇಸ್ ಅದರಲ್ಲಿ ಗ್ರೀನ್ ಮೋಲ್ಡ್ ಇದ್ದರೆ, ಚಿಕ್ಕದಾಗಿ ಬಂದದಿದ್ರೆ ಅದನ್ನ ಓಪನ್ ಮಾಡಿಸಿ ಎಲ್ಲ ಕ್ಲಿಯರ್ ಮಾಡ್ತೀವಿ. ಇನ್ ಕೇಸ್ ದೊಡ್ಡ ಮಟ್ಟದಲ್ಲಿ ಗ್ರೀನ್ ಮೋಲ್ಡ್ ಇದ್ದರೆ ಅದನ್ನು ತೆಗೆದು ಹೊರಗಡೆ ಹಾಕ್ತೀವಿ. ಇವಾಗ ಅದಕ್ಕೆ ಏನಾದರೂ ಕಾಯಿಲೆ ಬಂದಿರೋದು ನಿಮಗೆ ಮುಂಚಿತವಾಗಿ ಗೊತ್ತಾಗ್ತದ ಅಥವಾ ಹೇಗೆ ಕಂಡುಹಿಡಿತೀರಾ ಅದಕ್ಕೆ ರೋಗ ಬಂದಿದೆ ಅಂತ ಹೇಳೋದು? ನಾವು ಇದನ್ನ ಡೈಲಿ ಚೆಕ್ ಮಾಡೋದ್ರಿಂದ ಗ್ರೀನ್ ಮೋಲ್ಡು ಗ್ರೀನಾಗಿ ಚಿಕ್ಕದಾಗಿ ಬಂದಿರುತ್ತೆ, ಆವಾಗಲೇ ಓಪನ್ ಮಾಡಿ ಅದನ್ನು ರಿಮೂವ್ ಮಾಡಿದರೆ ಅದನ್ನು ಕ್ಲಿಯರ್ ಮಾಡ್ಬೋದು. ಇನ್ ಕೇಸು ಅದನ್ನು ಸರಿಯಾಗಿ ಅದನ್ನು ನೋಡದೆ ಅದನ್ನ ಮೇಂಟೆನೆನ್ಸ್ ಮಾಡಿಲ್ಲ ಅಂತ ಹೇಳಿದರೆ ಆಗ ತುಂಬ ಹರಡುತ್ತೆ. ಅದನ್ನು ಏನು ಮಾಡಲಿಕ್ಕೂ ಬರೋದಿಲ್ಲ, ಹೊರಗಡೆ ಹಾಕಲೇಬೇಕಾಗತ್ತೆ. ಸರ್, ಇದೇನೆಂದರೆ ಮಾರುಕಟ್ಟೆ ಸ್ವಲ್ಪ ಕಷ್ಟ ಇದೆ. ಯಾಕಂದರೆ ಇದು 2 ಡೇಸಲ್ಲಿ ಹಾಳಾಗುತ್ತೆ. ಈಗ ನಾವು ಇವಾಗ ಕಟಾವು ಮಾಡಿದರೆ 2 ಡೇಸಲ್ಲಿ ಹಾಳಾಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ದೊಡ್ಡ ಮಾರ್ಕೆಟ್ ಅವಶ್ಯಕತೆ ಇರುತ್ತೆ. ನಾನೊಂದು 3 ಇಯರ್ಸ್ ಬ್ಯಾಕ್ ಮಾಡುವಾಗ ಒಂದು ಪರ್ ಡೇಗೆ 1 kg 2 kg ಬೆಳ್ಕೊಳ್ತಿದ್ದೆ. ಅಂದರೆ ನನಗೆ ಇದು ಎಕ್ಸಾಮ್ ಬರಿತಾ ಇದ್ದೆ, ಅದ್ರ ಖರ್ಚಿಗೋಸ್ಕರ ಮಾಡ್ಕೊಳ್ತಿದ್ದೆ. ಆವಾಗ ಒಂದಿನ 2 kg ಸೇಲ್ ಆದರೆ ನೆಕ್ಸ್ಟ್ ಡೇದ್ದು ಹಾಳಾಗ್ತಾಯಿತ್ತು. ಈ ಥರ ಇತ್ತು. ಅದಕ್ಕೆ ಕಂಪೇರ್ ಮಾಡಿದರೆ ಇವಾಗ ಬೆಟರು. ಈಗ ಒಂದು ಇಲ್ಲೇ ಲೋಕಲಾಗಿ ಒಂದು 25 to 30 kg ಲೋಕಲಲ್ಲೇ ಹೋಗುತ್ತೆ. ಹಾಗೆ ಗೌರ್ಮೆಂಟ್ ಅವರಿದ್ದು ಏನು ಮಾಡಬೇಕಂದ್ರೆ, ಇದು ಈಗ ಎಲ್ಲರೂ ಈ ಅಣಬೆ ಕೃಷಿಗೆ ಬರಬೇಕಿದ್ರೆ ಅದಕ್ಕೆ ಸೂಕ್ತವಾದ ಮಾರುಕಟ್ಟೆ ಅವಶ್ಯಕತೆ ಇರುತ್ತೆ. ಅದಕ್ಕೋಸ್ಕರ ಈಗ ಸ್ಕೂಲಲ್ಲಿ ಏನು ಬಿಸಿ ಊಟ ಕೊಡ್ತಾರೆ, ಆಗ ಮಕ್ಕಳಿಗೆ ಇದು ತುಂಬ ಪೌಷ್ಟಿಕಾಂಶ ಇರೋದ್ರಿಂದ ಇದನ್ನು ಆ ಸ್ಕೂಲಲ್ಲಿ ಮಕ್ಕಳಿಗೆ ಕೊಡೋದ್ರಿಂದ ಒಂದು ಉತ್ತಮವಾದ ಮಾರುಕಟ್ಟೆ ನಿರ್ಮಾಣ ಆಗುತ್ತೆ. ರೈತರಿಗೂ ಅದರಿಂದ ಇದಾಗುತ್ತೆ. ಹಾಗೆ ಮಕ್ಕಳಿಗೆ ಒಳ್ಳೆ ಪ್ರೋಟೀನ್ಯುಕ್ತ ಆಹಾರ ಸಿಕ್ಕದಾಗೂ ಆಯಿತು. ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸೋದು ತುಂಬ ಒಳ್ಳೆಯದು. ಮತ್ತು ಈಗ ಇದು ತೋಟಗಾರಿಕೆ ಇಲಾಖೆಯಲ್ಲಿ ತುಂಬ ಸಬ್ಸಿಡಿ ಅದರದ್ದೆಲ್ಲ ವ್ಯವಸ್ಥೆ ಇದೆ. ಆದರೆ ಇಲ್ಲಿ ಏನು ಕರಾವಳಿಯಲ್ಲಿ ಏನಾಗ್ತಾಯಿದೆ ಅಂತ ಹೇಳಿದರೆ, ಒಂದು ರೈತರ ಹತ್ರ ಸರಿಯಾದ ಜಾಗ ಇರೋದಿಲ್ಲ. ಜಾಗ ಇದ್ದರೆ ಅದಕ್ಕೆ ಸರಿಯಾದ ರೆಕಾರ್ಡ್ಸ್ ಇರೋದಿಲ್ಲ. ಈಗ ಒಂದು ಲೋನ್ ಮಾಡಲಿಕ್ಕೆ ಹೋದರೆ ಇದೆ, ಸಬ್ಸಿಡಿ ಇದೆ, ಒಂದು 20 lakh rupees ಲೋನ್ ಇದೆ. ಇದಕ್ಕೆ 20 lakh rupees ಲೋನ್ ಇದ್ದರೆ 8 lakh ಇದಕ್ಕೆ ಸಬ್ಸಿಡಿ ಸಿಗುತ್ತೆ. ಬಟ್ ಅದಕ್ಕೆ ಸರಿಯಾದ RTC ಇಲ್ಲ. ಅದಕ್ಕೋಸ್ಕರ ರೈತರು ಅದಕ್ಕೆ ಗೌರ್ಮೆಂಟಿಂದ ಒಂದು ಸರಿಯಾದ ಸವಲತ್ತು ತೆಗೆದುಕೊಳ್ಳಿಕ್ಕೂ ಆಗ್ತಾಯಿಲ್ಲ. ಇದೊಂದು ಇದರಲ್ಲಿ ಪ್ರಾಬ್ಲಮ್ಮು. ಹಾಗೆ ತೋಟಗಾರಿಕೆ ಇಲಾಖೆಯವರು ಇದ್ರ ಬಗ್ಗೆ ಎಷ್ಟು ಇಂಟ್ರೆಸ್ಟಲ್ಲಿ ಇದ್ದಾರೆ ಅನ್ನೋದು
ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನಾವೇ ಸಹ ಒಂದು 1 ಮಂತ್ ಬ್ಯಾಕು ತೋಟಗಾರಿಕೆ ಇಲಾಖೆಗೆ ವಿಸಿಟ್ ಮಾಡಿದ್ವಿ, ಅಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಬಟ್ ಈ ತನಕ ಶೆಡ್ಡಿಗೆ ಬರೋದು ಒಂದು ವಿಸಿಟ್ ಮಾಡಿ ನೋಡುವ ಅನ್ನೋದು ಒಂದು ಇದು ಸಹ ಅವರಿಗೆ ಬರಲ್ಲ, ಅದೊಂದು ವಿಪರ್ಯಾಸ. ಹಾಗೆ ಯುವಕರಿಗೆ ಒಂದು ಒಳ್ಳೆ ಬೇಸಾಯ ಇದು ಯುವಕರಿಗೆ. ಈಗ ನಾವು ಕೇಳ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತೀವಿ, ಉದ್ಯೋಗ ಇಲ್ಲ, ಸರ್ಕಾರ ಉದ್ಯೋಗ ರಚನೆ ಇದು ಸೃಷ್ಟಿ ಮಾಡ್ತಾ ಇಲ್ಲ ಅನ್ನೋದೊಂದು ದೊಡ್ಡ ಇದಾಗಿ ಹೋಗಿದೆ. ಆದರೆ ಉದ್ಯೋಗ ಇಲ್ಲ ಅನ್ನೋದಕ್ಕಿಂತ ಉದ್ಯೋಗ ಮಾಡುವವರಿಗೆ ಮನಸ್ಸಿದ್ರೆ ಉದ್ಯೋಗ ತುಂಬ ಇದೆ, ಆಯಿತಾ. ಈಗ ಆ್ಯಕ್ಚುಲಿ ನಾನು UPSC ಆಸ್ಪಿರೆಂಟು, ಅಲ್ಲಿ ಎಕ್ಸಾಮು ಪಾಸ್ ಆಗ್ಲಿಕ್ಕೆ ಆಗಿಲ್ಲ. ಬಟ್ ಆ ಟೈಮ್ಗೆ ನಾನು ಒಂದು ನನ್ನ ಬುಕ್ ಪರ್ಚೇಸ್ ಮಾಡೋಕ್ಕೋ ಏನೋ ಅಂತ ಹೇಳಿ ನಾನು ಒಂದು ಅಣಬೆ ಕೃಷಿಗೆ ಬಂದೆ, ಆಯಿತಾ. ಹೀಗೆ ಅದನ್ನು ಈಗ ದೊಡ್ಡ ಮಟ್ಟದಲ್ಲಿ ಮಾಡಿದ್ದೀನಿ, ಆಯಿತಾ. ಉದ್ಯೋಗನ ನಾವೇ ಸೃಷ್ಟಿ ಮಾಡ್ಕೊಳ್ಬೇಕು. ಇನ್ಯಾರು ಸೃಷ್ಟಿ ಮಾಡ್ತಾರೆ? ಗೌರ್ಮೆಂಟ್ ಸೃಷ್ಟಿ ಮಾಡ್ತಾರೆ. ಎಷ್ಟು ಕೋಟಿ ಜನ ಇದ್ದಾರೆ, ಇಷ್ಟು ಕೋಟಿ ಜನಕ್ಕೆ ಗೌರ್ಮೆಂಟ್ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯನಾ? ಆಯಿತಾ. ಸುಮ್ಮನೆ ಯಾವುದೋ ಒಂದು ಗೌರ್ಮೆಂಟ್ ಮೇಲೆ ಗೂಬೆ ಕೊಡಿಸೋದು ಈ ಥರ ಮಾಡೋದಕ್ಕಿಂತ ಯುವಕರು ಉದ್ಯೋಗ ಮಾಡ್ಕೊಳ್ಬೇಕಿದ್ರೆ ಅವರೇ. ಕಾಲ ಮಳೆಗಾಲ ಐತೆ, ಚಳಿಗಾಲ ಐತೆ, ಬೇಸಿಗೆ ಇದೆ, ಆ ಹವಾಮಾನಗಳಲ್ಲಿ ಇದರ ನೇಚರ್ ಹೇಗಿರ್ತದೆ? ಹಾಂ ಸರ್, ಈಗ ಏನಂದರೆ ಆಯಿಸ್ಟರ್ ಮಶ್ರೂಮಿಗೆ ಅಪ್ ಟು 28 ಡಿಗ್ರಿ ತನಕ ತಗೊಳುತ್ತೆ, ಆಯಿತಾ. ಇದು ಗ್ರೇ ಆಯಿಸ್ಟರ್, ಇದು 28 ಡಿಗ್ರಿ ತನಕ ತಡ್ಕೊಳುತ್ತೆ. ಇನ್ ಕೇಸ್ ಇದು ಜಾಸ್ತಿ ಆದರೆ, ಹವಾಮಾನ ಇದು ಏನು ಟೆಂಪ್ರೇಚರ್ ಜಾಸ್ತಿ ಆದರೆ ಮೇಲೆ ಡ್ರಿಪ್ ಪೈಪ್ ಹಾಕಿ ಅದರಲ್ಲಿ ವಾಟರ್ ಸ್ಪ್ರೇ ಹಾಫ್ ಆನ್ ಅವರ್ಗೆ ಒಂದ್ಸಲ ವಾಟರ್ ಸ್ಪ್ರೇ ಮಾಡಿದರೆ ಆಟೋಮೆಟಿಕ್ ಕಂಟ್ರೋಲಿಗೆ ಬರುತ್ತೆ. ನಾವೇನು ಮಾಡ್ತಿದ್ವಿ ಅಂದರೆ ನಮ್ಮ ಕೋಸ್ಟಲ್ ಏರಿಯಾ 35 ಡಿಗ್ರಿ ತನಕ ಹೋಗುತ್ತೆ ಟೆಂಪ್ರೇಚರು. ಆವಾಗ ಏನು ಮಾಡ್ತೀವಿ ಅಂದರೆ ಟ್ಯಾಂಕಿಗೆ ಐಸ್ ಬ್ಲಾಕ್ ತಂದು ಒಂದು ಬ್ಲಾಕ್ ತಂದು ಹಾಕ್ತೀವಿ, 150 ರೂಪೀಸ್ ಖರ್ಚು ಮಾಡಿದರೆ ಒಂದು ಬ್ಲಾಕ್ ಬರುತ್ತೆ. ಅದನ್ನು ತಗೊಂಡು ಡೈರೆಕ್ಟು ಸ್ಪ್ರೇ ಕೊಡ್ತೀವಿ. ಆವಾಗ ಏನಾಗುತ್ತೆ, ಆ ಬ್ಯಾಗಲ್ಲಿ ಏನು ಟೆಂಪ್ರೇಚರ್ ಇದೆಯಲ್ಲ ಕೂಲಾಗಿರುತ್ತೆ, ಆವಾಗ ಮೊಳಕೆ ಬಂದೇ ಬರುತ್ತೆ. ಎಷ್ಟು ಡಿಗ್ರಿ ಟೆಂಪರೇಚರ್ ಇದಕ್ಕೆ ಸೂಕ್ತ ಆಗ್ತದೆ? ಅಪ್ ಟು 28 ಡಿಗ್ರಿ, 22 ಇಂದ 28 ಡಿಗ್ರಿ ಬೆಸ್ಟ್ ಟೆಂಪ್ರೇಚರ್ ಇದಕ್ಕೆ. ಮಿಲ್ಕಿ ಆದರೆ 35 ಡಿಗ್ರಿ ಮೇಲ್ಗಡೆ ಟೆಂಪ್ರೇಚರ್ ಇದ್ದರೆ ಬೆಸ್ಟು. ಈಗ ಕರಾವಳಿಯವರಿಗೆ ಇನ್ನೊಂದು ಆಪ್ಷನ್ ಇದೆ, ಹೀಟು ಓವರ್ ಆಯ್ತು ಅಂತ ಹೇಳಿದರೆ ಆಯಿಸ್ಟರ್ನಿಂದ ಮಿಲ್ಕಿ ಬೆಳೆಗೆ ಹೋಗೋದು ಬೆಸ್ಟು. ಮಳೆಗಾಲದಲ್ಲಿ ಆಯಿಸ್ಟರ್ ಬೆಸ್ಟು. ಏನೇನು ಖಾದ್ಯಗಳನ್ನು ಮಾಡ್ತಾರೆ ಈ ಹೋಟೆಲ್ ಮತ್ತು ಇದರಲ್ಲೆಲ್ಲ ಹೆಚ್ಚು ಇದಕ್ಕೆ ಡಿಮ್ಯಾಂಡ್ ಇದೆಯಾ? ಹಾಂ ಸರ್, ಈಗ ಏನು ಗೊತ್ತಾ, ಆಯಿಸ್ಟರ್ ಮಶ್ರೂಮಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡ್ಬೋದು, ಚಿಲ್ಲಿ ಮಾಡ್ಬೋದು, ಕಬಾಬ್ ಮಾಡ್ಬೋದು, ಮಶ್ರೂಮ್ ಪಕೋಡ ಈಗ ನಾವೇ ರೆಡಿ ಮಾಡ್ತಾಯಿದ್ವಿ. ಮಶ್ರೂಮ್ ಪಕೋಡ ರೆಡಿ ಮಾಡ್ತಾಯಿದ್ವಿ, ಹಾಗೆ ಮಶ್ರೂಮ್ ಉಪ್ಪಿನಕಾಯಿ ರೆಡಿ ಮಾಡ್ತಾಯಿದ್ವಿ. ಈ ಥರ ಬೇರೆ ಬೇರೆ ಇದಕ್ಕೆ ಇದು ಮಾಡ್ಬೋದು. ಇನ್ನು ಈ ಮಶ್ರೂಮು ಸೇಲ್ ಆಗಿಲ್ಲ ಅಂತ ಹೇಳಿದ್ರೆ ಡ್ರೈ ಮಾಡ್ತೀವಿ, ಉಳಿದಿದ್ದು ಡ್ರೈ ಮಾಡ್ತೀವಿ, ಡ್ರೈ ಮಾಡಿ ಪೌಡ್ರ್ ಮಾಡಿ ಮಾರ್ಕೆಟಿಗೆ ಕೊಡ್ತೀವಿ. ಡ್ರೈ ಮಶ್ರೂಮು ಮಾರ್ಕೆಟಿಗೆ ಕೊಡ್ತೀವಿ. ಈ ಪೌಡ್ರ್ ಏನು ಮಾಡಲಿಕ್ಕೆ ಉಪಯೋಗಿಸ್ಕೊಳ್ತಾರೆ? ಇದು ಬಿಸ್ಕೆಟ್ಗೆ ತುಂಬ ಪ್ರಾಡಕ್ಟಿಗೆ ಹೋಗುತ್ತೆ. ಇದರಲ್ಲೆಲ್ಲ ಪೌಷ್ಟಿಕಾಂಶಗಳು ಏನೇನಬೇಕು? ಹೇಗಿದೆ ಪೌಷ್ಟಿಕಾಂಶ ಇದರಲ್ಲಿ? ಫ್ಯಾಟ್ ಅಂಶ ಇದೆಯಲ್ಲ, ಫ್ಯಾಟ್ ಅಂಶ ಕಡಿಮೆ ಇದೆ ಇದರಲ್ಲಿ, ಪ್ರೋಟೀನ್ ಅಂಶ ತುಂಬ ಜಾಸ್ತಿ ಇದೆ. ಹೊಂದಿರೋ ಹೆರಡನ್ನು ಈ ರೀತಿಯಲ್ಲಿ ಕಟ್ ಮಾಡ್ತಾರೆ, ಭಾಳ ಸ್ಮೂತಾಗಿ, ಪೆಟ್ಟಾಗದಿದ್ದಾಗೆ, ಡ್ಯಾಮೇಜ್ ಆಗದಿದ್ದಾಗೆ ಭಾಳ ಜಾಗ್ರತೆಯಿಂದ ಬೇರ್ಪಡಿಸ್ತಾ ಇದ್ದಾರೆ ನೋಡಿ. ನೋಡಿ, ಫ್ರೆಶ್ ಇದು, ಫ್ರೆಶ್ ಇದು. ಸರ್, ಇದಕ್ಕೆ ಇದೆ ಆದ ಮಾರ್ಕೆಟ್ ಇಲ್ಲ. ಈಗ ಬಟನ್ ಮಶ್ರೂಮ್ ಆದರೆ ಎಲ್ಲ ಕಡೆ ಸಿಗುತ್ತೆ, ಅದು ಕೆಮಿಕಲ್ ಯೂಸ್ ಮಾಡಿ ಆದರೂ ಇಡ್ತಾರೆ ಅದರಲ್ಲಿ. ಇವಾಗ ಇಲ್ಲಿ ಇದನ್ನು ಹೇಗೆ ಸೇಲ್ ಆಗಿ ಯಾರು ಬಂದು ತಗೊಂಡು ಹೋಗ್ತಾರಾ ಅಥವಾ ಯಾವ್ದಾದ್ರು ಹೋಟ್ಲಿಗೆ ಇಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀರಾ ಹೇಗೆ? ಸರ್, ಏನಂದರೆ ಇಲ್ಲಿ ನಾವೀಗ ಕಟ್ ಮಾಡಿದ ಕೂಡಲೇ ಹೇಗೆ ಮಾರ್ಕೆಟಲ್ಲಿ ಮೀನು ಬಂದ ಕೂಡಲೇ, ಫ್ರೆಶ್ ಮೀನು ಬಂದ ಕೂಡಲೇ ಜನ ಬರ್ತಾರಲ್ಲ, ಅದೇ ಥರ ಕಟ್ ಮಾಡಿದ ಕೂಡ ಜನ ಬರ್ತಾರೆ. ಒಂದು ಸಲ ಸ್ಟೇಟಸ್ ಹಾಕಿ ಬಿಡ್ತೀವಿ, ಎಲ್ಲ ಬರ್ತಾರೆ, ತಗೊಂಡು ಹೋಗ್ತಾರೆ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಎಲ್ಲ ಖಾಲಿ ಆಗುತ್ತೆ. ಇದು ರೇಟ್ ಹೇಗಿದೆ ಕೆಜಿಗೆ? ಹೇಗೆ ಬೀಜದ ರೇಟ್ ಹೇಗಿದೆ ಇದಕ್ಕೆ? ಇದು ಬೀಜ ಅದೇ ನಾನು ಅವಾಗ ಹೇಳಿದಾಗೆ 60 ರೂಪೀಸ್ಗೂ ಸಿಗುತ್ತೆ, 200 ರೂಪೀಸ್ಗೂ ಸಿಗುತ್ತೆ. ಒಬ್ಬೊಬ್ಬರ ಮೇಲೆ ಡಿಪೆಂಡ್ ಆಗಿರುತ್ತೆ, ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರು ಈಗ ಸೀಡ್ಸ್ ರೆಡಿ ಮಾಡಲಿಕ್ಕೆ ಏನು ರಾ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೇನಂದರೆ ಇದಕ್ಕೆ 250 ರೂಪೀಸ್ ಪರ್ ಕೆ ಜಿ ನಾವು 250 ರೂಪೀಸ್ ಪರ್ ಕೆ ಜಿಗೆ ಕಸ್ಟಮರಿಗೆ ಸೇಲ್ ಮಾಡ್ತೀವಿ. ಅಲ್ಲ, ಇದು ಹತ್ತಿ ನೋಡಲಿಕ್ಕೆ ಹತ್ತಿ ಇದ್ದಾಗಿದೆ, ಇದು ಭಾರ ಇರ್ತದ? ಇದು ಅಷ್ಟೇನು ಭಾರ ಬರೋದಿಲ್ಲ, ಬಟ್ ಬರುತ್ತೆ. ಕೆಲವೊಂದ್ಸಲ ಒಂದೊಂದು ಈಲ್ಡು 300 ಗ್ರಾಮ್ವರೆಗೆ ಬರುತ್ತೆ. ಈಗ ಕೊನೆ ಪಕ್ಷ ನೀವು ಈಗ ತೊಟ್ಟಿ ಏನು ಮಾಡಿದ್ರಲ್ಲ, ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಅವರೇಜ್ ಹೇಗಿರ್ತದೆ?
ಬ್ಯಾಗ್ ಅವರೇಜ್ ಅಥವಾ ಒಂದು ಬ್ಯಾಗಲ್ಲಿ ಮಶ್ರೂಮ್ ಎಷ್ಟು ಬರ್ತದೆ, ಅತಿ ಕಡಿಮೆಯಿಂದ ಅತಿ ಹೆಚ್ಚು ಅಂದರೆ ಒಂದು ಬ್ಯಾಗ್ ಡ್ರೈ ಅದರದ್ದು ಎಷ್ಟು ವೇಟ್ ಇದೆ? ಈಗ 1 kg ಡ್ರೈ ಹುಲ್ಲು ನಾವು ತುಂಬಿದ್ರೆ 1 kg ಮಶ್ರೂಮ್ ಬರುತ್ತೆ. ಅದರಲ್ಲಿ 4 ಈಲ್ಡ್ ಆಗಿ ಡಿವೈಡ್ ಆಗುತ್ತೆ. ಈಗ ನಾವು ಬೆಲ್ಲದ ನೀರು ಹಾಕಿರೋದ್ರಿಂದ ಅದಕ್ಕೆ ಒಂದು 2 ಈಲ್ಡ್ ಜಾಸ್ತಿನೇ ಬರುತ್ತೆ. ನಮ್ಮ ದೇಶ ಅಲ್ಲದೆ ಹೊರದೇಶದಲ್ಲಿ ಸಹಿತ ಈ ಅಣಬೆ ಕೃಷಿ ಮಾಡ್ತಾರೆ. ಈ ಅಣಬೆ ಕೃಷಿಗೆ ಫೇಮಸ್ ಆಗಿರೋದು ಯಾವ್ದಾದ್ರು ದೇಶ ಇದೆಯಾ ಸರ್? ಎಲ್ಲಿ ಕೋಲ್ಡ್ ಜಾಸ್ತಿ ಇದೆ ಅಲ್ಲಿ ಅಣಬೆ ಜಾಸ್ತಿ ಬೆಳಿಬೋದು. ಹೀಟ್ ಇದ್ದು ವೆದರಲ್ಲಿ ಈ ಅಣಬೆ ಬೆಳೆಯೋದು ತುಂಬ ಕಷ್ಟ. ಈಗ ಹೊರಗಡೆ ಡಿಮಾಂಡ್ ತುಂಬ ಇದೆ. ಈಗ ನಾವು ಫಾರಿನ್ ಎಕ್ಸ್ಪೋರ್ಟ್ ಮಾಡೋ ಪ್ಲಾನಲ್ಲಿ ಇದ್ವಿ, ಡ್ರೈ ಮಾಡಿಸಿ ಫಾರಿನ್ ಎಕ್ಸ್ಪೋರ್ಟ್ ಮಾಡುವ ಪ್ಲಾನಲ್ಲಿ ಇದ್ವಿ. ಬಟ್ ಅದಕ್ಕೆ ಗೌರ್ಮೆಂಟು ಯಾವ ಥರ ಇದಾಗುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಈಗ ನೋಡಿ, ಒಂದು ಶೆಡ್ ಮಾಡಲಿಕ್ಕೆ ಒಂದು ಚಿಕ್ಕ ಶೆಡ್ಡಿಗೆ ಕನಿಷ್ಠ ಅಂದರೆ ಒಂದು 8 ರಿಂದ 10 ಲಕ್ಷ ಬೇಕಾಗುತ್ತೆ. ಆಯಿತಾ? ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡೋದು ತುಂಬ ಅವಶ್ಯಕತೆ ಆಗಿರುತ್ತೆ. ಓಕೆ, ಸರ್, ಇದೇನಂತ ಹೇಳಿದರೆ ಶೆಡ್ ಕನ್ಸ್ಟ್ರಕ್ಷನ್ಗೆ ತುಂಬ ಖರ್ಚಾಗುತ್ತೆ. ಆದರೆ ಇದು ನಮ್ಮದು ಓನ್ ಶೆಡ್ ಅಲ್ಲ. ಇದು ನಮ್ಮ ಜಗದೀಶ್ ಶೆಟ್ಟಿ ಅಂತ ಹೇಳಿ ಅವ್ರ ಶೆಟ್ರು. ನಾವು ಅಲ್ಲಿ ಸಣ್ಣ ಇದರಲ್ಲಿ ಏನು ಟಾರ್ಪಲ್ ಹಾಕಿ ಮಾಡ್ತಾ ಇದ್ವಲ್ಲ, ಅದನ್ನು ನೋಡಿಬಿಟ್ಟು ಅವರು ಬೇಡ, ನೀವು ಈ ಥರ ಮಾಡೋದು ಬೇಡ, ನಮ್ಮ ಶೆಡ್ ಇದೆ ಇದರಲ್ಲಿ ಮಾಡಿ ಅಂತ ಹೇಳಿ ₹1 ಈ ತನಕ ₹1 ಅವ್ರು ಕೇಳಲೂ ಇಲ್ಲ. ಫ್ರೀಯಾಗಿ ಕೊಟ್ಟು ನಮ್ಮೂರು ಹುಡುಗರು ಏನೋ ಮಾಡ್ತಾ ಇದ್ದಾರೆ ಮಾಡಲಿ ಅಂತ ಹೇಳಿ ನಮಗೊಂದು ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ ಈ ಶೆಡ್ನ ಅಣಬೆ ಬೇಸಾಯ ಕೊಟ್ಟಿದ್ದಾರೆ. ಈ ಅಣಬೆ ತಿನ್ನೋದ್ರಿಂದ ಆರೋಗ್ಯವರ್ಧಕ ಏನಿದೆ ಇದರಲ್ಲಿ, ಏನಕ್ಕೆ ಬೆನಿಫಿಟ್ ಇದೆ ಇದರಿಂದ? ಸರ್, ಇದು ಇಮ್ಯುನಿ ಬೂಸ್ಟ್ ಆಗುತ್ತೆ. ಶುಗರ್ ಪೇಷಂಟ್ಗೆ ಒಳ್ಳೆಯದು, ಹಾಗೆ ಕ್ಯಾನ್ಸರ್ ಪೇಷಂಟ್ಗೆ, ಈ ಥರ ತುಂಬ ಕಾಯಿಲೆಗೆ ಇದು ತುಂಬ ಒಳ್ಳೆಯದಾಗುತ್ತದೆ. ಯಾರು ಬಂದರೂ ನಾವು ಇದಕ್ಕೆ ತರಬೇತಿ ಕೊಡ್ತೀವಿ. ಹಾಗೆ ಅವರು ಫಸ್ಟಿಗೆ ಇಂಟ್ರೆಸ್ಟಲ್ಲಿ ಬರ್ತಾರೆ, ಏನೋ ಮಾಡಬೇಕು ಅಂತ ಹೇಳಿ ಬಂದು ಮಾಡ್ತಾರೆ. ಆದರೆ ಫಸ್ಟು ಮಾರ್ಕೆಟ್ನ ಕಂಡುಕೊಳ್ಳಿ. ಮಾರ್ಕೆಟ್ ಇಲ್ಲದೆ ಮಾಡಿ ಒಂದು 1 ಮಂತ್ ಬಿಟ್ಟು ಸೇಲ್ ಮಾಡೋದು ಕೆಲಸ ಅಲ್ಲ ಇದು. ಇವತ್ತು ಕಟ್ ಮಾಡಿದ್ದು ಇವತ್ತೇ ಸೇಲ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಉತ್ತಮವಾದ ಮಾರ್ಕೆಟ್ನ ಫಸ್ಟು ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಮತ್ತು ದೊಡ್ಡ ಮಟ್ಟದಲ್ಲಿ ಮಾಡಿ ಅಂತ ನಾನು ಯುವಕರಿಗೆ ಹೇಳ್ತೀನಿ. ಸ್ನೇಹಿತರೆ, ಅಣಬೆ ಕೃಷಿ ಕುರಿತು ನಾಗೇಂದ್ರ ಹೇಳಿದ್ದು ಕೇಳಿದ್ರಲ್ಲ. ಅಣಬೆ ಕೃಷಿ ಮಾಹಿತಿ ತರಬೇತಿ ಬೇಕಿದ್ದರೆ ನಾಗೇಂದ್ರ ಕೊಡುವುದಕ್ಕೆ ಸಿದ್ಧ. ಅವರ ದೂರವಾಣಿ ಸಂಖ್ಯೆ ಕೊಟ್ಟಿದ್ದೇನೆ, ಸಂಪರ್ಕಿಸಿದರೆ ಖಂಡಿತ ನಿಮ್ಮೊಂದಿಗೆ ಅನುಭವ ಹಂಚಿಕೊಳ್ಳುತ್ತಾರೆ. ಹಾಗೆಯೇ ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.